ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆರಾಯನ ಆಟಾಟೋಪ ಶುರುವಾಗಿದೆ. ಜಯನಗರ 4ನೇ ಬ್ಲಾಕ್, ರಾಜಾಜಿನಗರ, ಶಾಂತಿನಗರ, ಕೆಆರ್ ಮಾರುಕಟ್ಟೆ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಮಳೆ ಆರ್ಭಟಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ಮುಂದಿನ 3 ಗಂಟೆಗಳ ಕಾಲ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಕೊಡಗು ಎಲ್ಲ ಕಡೆ ಮುಂದಿನ 3 ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. నేను కలిసి ರೋಡು ಸುಮ್ಮನಹಳ್ಳಿ ಫ್ಲೇವರ್ ಹತ್ರ ನಮ್ಮ ನಗರದಿಂದ ಬರೋಂಥ ರೋಡಲ್ಲಿ ಈ ಥರ ಮಳೆ ಬಂದು ನೀರು ಹರಿತಾರೆ. ಈ ಕಡೆ ಬರ್ತಕ್ಕಂಥವ್ರು ನೋಡ್ಕೊಂಡು ಬರೋಂಥ ಮಾಡಿ ನೋಡಿ ಸಮಸ್ಯೆ. ಪಾರ್ಕಿಂಗ್ ಇಲ್ಲಿ ಅದೇ ಕಾರೆಲ್ಲ ಹೆಂಗೆ ಕೂತಿರ್ಬೇಕು. ಇದು ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ. ಇವತ್ತಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದಿದೆ ಅಂತ ಹೇಳಿ ಎಷ್ಟು ಹೆಮ್ಮೆಯಿಂದ DCM DK ಶಿವಕುಮಾರ್ ಸಾಹೇಬರು ಘೋಷಣೆ ಮಾಡಿದ್ರು, ಹೇಳಿದ್ರು. ಆದರೆ ಪರಿಸ್ಥಿತಿ ನೋಡಿ, ಅಸ್ತಿತ್ವಕ್ಕೆ ಬಂದಂಥ ಮೊದಲನೇ ದಿನಾನೇ ನಾಯಂಡಹಳ್ಳಿಯಲ್ಲಿ ನೋಡ್ತಾ ಇದ್ದೀರಿ, ಪದ್ಮನಾಭ ನಗರದಲ್ಲಿ ನೋಡ್ತಾ ಇದ್ದೀರಿ, ಬಸವನಗುಡಿಯಲ್ಲಿ ನೋಡ್ತಾ ಇದ್ದೀರಿ, ಜಯನಗರದಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಏರಿಯಾಗಳು. ಏನೋ ಒಂದು ಕಡೆ ಸರ್ಜಾಪುರನೋ, ಮಾರತಳ್ಳಿನೋ, ವೈಟ್ ಫೀಲ್ಡೋ ಅಂದರೆ ಹೌದಪ್ಪ, ಕೆರೆ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ಟಿದ್ರು, ನೀರು ನುಗ್ಗಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಇದನ್ನು ನೋಡಿ, ಇದು ಹೃದಯ ಭಾಗದ ಏರಿಯಾಗಳು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಅಷ್ಟು ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳುವಂಥ ಸರ್ಕಾರ ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯವನ್ನು ಯಾಕೆ ಕಲ್ಪಿಸೋದ್ರಲ್ಲಿ ಎಡವಿದೆ ಅಂತ. ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಇದೇನ ಹಾಗಿದ್ರೆ, ನೀರು ನಿಂತ್ಕೊಳ್ಳೋದು ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿನ ಹಾಗಿದ್ರೆ. ಅಂದರೆ ಕಾಮಗಾರಿಗಳು ಇದೇನು ಮಳೆ ಏನು ಇವತ್ತು ಏಕಾಏಕಿ ಬಂದಿರೋದಲ್ಲ, ಅನೇಕ ದಿನಗಳಿಂದ, ತಿಂಗಳಾನುಗಟ್ಟಲೆಯಿಂದ ಸುರಿತಾ ಇದೆ. ಕರೆಕ್ಟಾಗಿ ಒಂದು ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಆ ಪ್ರಿಪೇರ್ಡ್ನೆಸ್ಸನ್ನು ಇಟ್ಕೊಂಡಿದ್ದಿದ್ರೆ ಬಹುಶಃ ಈ ರೀತಿಯಾಗಿ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ. ಇದು ಮತ್ತೊಂದು ಭಾಗದ ದೃಶ್ಯಾವಳಿಗಳು. ಯಶವಂತಪುರ, ಶಾಂತಿನಗರ, ಮಾಗಡಿ ರಸ್ತೆ, KR ಮಾರ್ಕೆಟ್. ಇದು ಅಷ್ಟೇ, ಎಲ್ಲೋ ದೂರದಲ್ಲಿರುವಂಥ ಏರಿಯಾಗಳಲ್ಲ, ಬೆಂಗಳೂರಿನ ಹೃದಯ ಭಾಗದಲ್ಲಿ, ಜೊತೆಗೆ ಬೆಂಗಳೂರಿನ ಬೇರೆ ಡಿಸ್ಟ್ರಿಕ್ಟ್ಗೆ ಕನೆಕ್ಟ್ ಮಾಡುವಂಥ ಒಂದು ಪ್ರಮುಖ ಏರಿಯಾ ಯಶವಂತಪುರ. ಶಾಂತಿನಗರ ಸೆಂಟ್ರಲ್ CBD, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ.
ಮಾಗಡಿ ರೋಡ್ ಕೂಡ, KR ಮಾರ್ಕೆಟ್, ಹೃದಯ ಭಾಗ, ಇಂಥ ಜಾಗದಲ್ಲೇ ಈ ರೀತಿ ಪರಿಸ್ಥಿತಿ ಅಂತಂದರೆ ಇನ್ನು ಔಟ್ಸ್ಕರ್ಟ್ಸ್ ಅಂದರೆ ಎಕ್ಸ್ಟೆಂಡ್ ಆಗಿರುವಂಥ ಬೆಂಗಳೂರಿನ ಪಾಡೇನು, ವೈಟ್ ಫೀಲ್ಡ್, ಭಾರತಹಳ್ಳಿ, ಸರ್ಜಾಪುರ, ಈ ಕಡೆ ಎಲ್ಲ ಇನ್ನು ಯಾವ ರೀತಿ ಒಂದು ಪರಿಸ್ಥಿತಿ ಇರಬೇಕು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಂಗಳೂರಿನಲ್ಲಿ ನೋಡಿ ಮಿನಿ ವಾಟರ್ ಫಾಲ್ ಕೂಡ ಸೃಷ್ಟಿಯಾಗಿದೆ. ಸೊ ಇದು ಆ ಫ್ಲೈಓವರ್ ಮೇಲಿಂದ ಧುಮ್ಮಿಕ್ತಾ ಇರುವಂಥ ಕೃತಕ ಬೆಂಗಳೂರಿನ ವಾಟರ್ ಫಾಲ್ ಇದು. ಸೊ ಅದು ಹರಿದು ಹೋಗೋದು ಯಾವುದೋ ನದಿಗಲ್ಲ, ಮಾತ್ರ ವಾಪಸ್ ರಸ್ತೆಗೆ ಬರುತ್ತೆ, ರಸ್ತೆಯಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಚರಂಡಿ ನೀರು, ಕೆಸರು ನೀರು, ಮಳೆ ನೀರು ಎಲ್ಲ ಮಿಕ್ಸ್ ಆಗಿ ಜನ ವಾಕಿಂಗ್ ಮಾಡೋದಕ್ಕಿಂತ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗೋದೇ ವಾಸಿ ಅಂತ ಅನಿಸುತ್ತೆ. ಇನ್ನೂ ಬೇಗ ತಲುಪ್ಬೋದು ಮನೆಗೆ. ಸೊ ಇದು ನೀವು ನೋಡ್ತಿರುವಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳಿದಂಥ ಮೊದಲನೇ ದಿನದ ಪರಿಸ್ಥಿತಿ, ಬ್ರ್ಯಾಂಡ್ ಬೆಂಗಳೂರಿನ ನೈಜ ಪರಿಸ್ಥಿತಿ, ನೈಜ ಸ್ಥಿತಿ. ಸೊ ಇದು ರಾಜಾಜಿನಗರ. ಸೊ ಎಲ್ಲವೂ ಕೂಡ ಈ ಅವಾಂತರಗಳು ಸೃಷ್ಟಿಯಾಗಿರೋದು ಬೆಂಗಳೂರಿನ ಹೃದಯ ಭಾಗದಲ್ಲೇ. ಮಳೆ ಬರ್ತಾ ಇದೆ, ಹೌದು, ಮಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಮಳೆಯಿಂದ ಆಗುವಂಥ ದುಷ್ಪರಿಣಾಮಗಳನ್ನ ಅಥವಾ ಅವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ಬೋದಲ್ವಾ? ಸೊ ಅದ್ರ ಕುರಿತಾಗಿ ಯಾರು ಕೂಡ ಮಾತಾಡಲ್ಲ. ಅಧಿಕಾರಿಗಳು ಕೇಳಿದ್ರೆ ಮಳೆಗಾಲ ಅಲ್ವಾ, ಹಾಗಾಗಿ ಯಾವುದೇ ಥರದ ಕಾಮಗಾರಿಯನ್ನು ಮಾಡ್ತಿಲ್ಲ, ಡ್ಯೂರಬಿಲಿಟಿ ಇಲ್ಲ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಮಾಡಿದ್ರೆ. ಹೌದು, ಅಟ್ಲೀಸ್ಟ್ ಮಳೆಗಾಲ ಮುಂಚೆ ಆದರೂ ಈ ಪ್ರಿಪೇರ್ಡ್ನೆಸ್ ಇರಬೇಕು ತಾನೆ. ಬೆಂಗಳೂರಿಗೆ ಮಳೆ ಏನು ಹೊಸದಲ್ಲ, ಇಂಥ ಪರಿಸ್ಥಿತಿನೂ ಹೊಸದಲ್ಲ. ಅಂದರೆ ಯಾವುದೋ ಒಂದು ಚೇಂಜ್ ಇರಬೇಕಲ್ವಾ, ಯಾವುದಾದ್ರೂ ಒಂದು ಚೇಂಜಸ್ ಕಾಣಬೇಕಲ್ವಾ ಅಭಿವೃದ್ಧಿ ಅಂತ ಹೇಳಿದ್ರೆ. ಸೊ RR ನಗರ ಅದನ್ನು ನೋಡ್ತಾ ಇದ್ದೀರಿ, ನೀರುಮಯ. ಅವೆನ್ಯೂ ರೋಡ್ ನೀರುಮಯ, ಮಡಿವಾಳ ಅದು ಕೂಡ ನೀರುಮಯ. ಇದು ಅಂಡರ್ ಪಾಸ್ನ ಹೊರಗಡೆ, ಜಸ್ಟ್ ಅಂಡರ್ ಪಾಸ್ನ ಎಕ್ಸಿಟ್ ಆಗುವಂಥ ಒಂದು ದೃಶ್ಯ ಇದು ಮಡಿವಾಳದ್ದು. ಸೊ ಅಲ್ಲಿ RR ನಗರದಲ್ಲಿ ನೋಡಿ, ಅದಂತೂ ಒಂದು ರೀತಿ ಕೃತಕ ಜಲಪಾತನೇ ಸೃಷ್ಟಿಯಾಗ್ಬಿಟ್ಟಿದೆ RR ನಗರದಲ್ಲಿ. ಸೊ ಇಷ್ಟೆಲ್ಲ ಅವಾಂತರವನ್ನು ಕೇವಲ ಸತತವಾಗಿ ಸುರಿದಂಥ ಮಳೆಯಲ್ಲ, ಎಷ್ಟೊಂದು ಅರ್ಧ ಗಂಟೆ ಸುರಿದಂಥ ಮಳೆ ತಂದಿಟ್ಟಿರುವಂಥ ಪರಿಸ್ಥಿತಿ. ಅರ್ಥ ಆಗುತ್ತೆ, ಉತ್ತರ ಭಾರತದೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಹಾಗಂತ ಹೇಳಿ ಅಲ್ಲೂ ಆಗ್ತಿದೆ ಇಲ್ಲೂ ಆಗಬೇಕು ಅಂತ ಏನು ರೂಲ್ಸ್ ಏನಿಲ್ವಲ್ಲ. ಇಲ್ಲ, ಅಟ್ಲೀಸ್ಟ್ ಏನಾದರೂ ಒಂದು ಚೇಂಜಸ್ ಇರಬೇಕಲ್ವಾ, ಅಭಿವೃದ್ಧಿ ಮಾಡಬೇಕಿತ್ತು. ಜೊತೆಗೆ ಈ ಒಂದು ಸಿಚುವೇಶನ್ನ ಎದುರಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಬೇಕಿತ್ತು. ಅದು ಯಾವುದನ್ನು ಮಾಡದೆ ಎಲ್ಲವನ್ನೂ ಕೂಡ ಕೈ ಚೆಲ್ಲಿ ಈಗ ಕೇಳಿದರೆ ಮಳೆ ಮೇಲೆ ಹಾಕೋದು. ಇಷ್ಟು ಸೆಂಟಿಮೀಟ್ರ್ ಮಳೆ ಆಗೋಯ್ತು, ಇಷ್ಟು ಮಿಲಿಮೀಟ್ರ್ ಮಳೆ ಆಯಿತು, ಹೀಗಾಗಿ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ, ಒಂದೇ ತಿಂಗಳಲ್ಲಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಸುರಿದ್ಬಿಟ್ಟಿದೆ ಅಂತ ಹೇಳಿ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಬಟ್ ಇದನ್ನು ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಬೋದು ತಾನೇ. ಇದು ಮನುಷ್ಯನ ಕೈಯಲ್ಲಿದೆ ತಾನೇ ಇಂಥ ಪರಿಸ್ಥಿತಿಯನ್ನು ತಡೆಗಟ್ಟುವಂಥ ಶಕ್ತಿ. ಅಧಿಕಾರಿಗಳಿಗಿದೆ ತಾನೇ ಆ ಶಕ್ತಿ. ಹಾಗಿದ್ರೆ ಎಲ್ಲಿದ್ದಾರೆ ಅಧಿಕಾರಿಗಳು? BBMP ಅಧಿಕಾರಿಗಳು, ಸಾರಿ ಈಗ GBA ಅಧಿಕಾರಿಗಳು ಅವರಾಗಿರೋದು ಇವತ್ತಿಂದ. ಸೊ ಅಧಿಕಾರಿಗಳು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಂಟ್ರೋಲ್ ರೂಮ್ನ ಕತೆ ಏನು ಯಾರಿಗೂ ಗೊತ್ತಿಲ್ಲ, ಕಂಟ್ರೋಲ್ ರೂಮ್ನ ನಂಬರ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಜನ ಬೆಂಗಳೂರಿಗರಿಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಕಂಟ್ರೋಲ್ ರೂಮ್ ಇದೆ ಅನ್ನುವಂಥ ಕಲ್ಪನೆಯೂ ಇಲ್ಲ. ಅಂಥ ದುಸ್ಥಿತಿಯಲ್ಲಿದೆ ರಾಜಧಾನಿ ಬೆಂಗಳೂರು.